ವಿಶ್ವವನ್ನೇ ಆಳಿದ ಎಡಗೈ ಸಾಧಕರು. ನೀವು ಎಡಗೈ ಬಳಸುವವರ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲೂ ಯಾರಾದರೂ ಲೆಫ್ಟಿ ಇದ್ದಾರಾ? ಪ್ರಪಂಚದಲ್ಲಿ ಕೇವಲ 10% ಭಾಗದಷ್ಟು ಜನರು ಮಾತ್ರ ಎಡಗೈ ಬಳಸುತ್ತಾರೆ. ಆದರೆ ಇತಿಹಾಸ ಸೃಷ್ಟಿಸಿದ ಮಹಾನ್ ಸಾಧಕರ ಪಟ್ಟಿ ನೋಡಿದರೆ ಅದರಲ್ಲಿ ಎಡಗೈ ಸಾಧಕರೇ ಹೆಚ್ಚು. ಯಾರವರು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಶ್ವದಾದ್ಯಂತ ಹೆಸರು ಮಾಡಿದ ಅತ್ಯಂತ ಪ್ರಸಿದ್ಧ ಎಡಗೈ ವ್ಯಕ್ತಿಗಳ ಬಗ್ಗೆ ತಿಳಿಯೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ನಿಮ್ಮಿಷ್ಟದ ಸಾಧಕರು ಯಾರು ಅಂತ ಕಮೆಂಟ್ ಮಾಡಿ. ಅಮಿತಾಬ್ ಬಚ್ಚನ್, ಬಾಲಿವುಡ್ ನ ಬಿಗ್ ಬಿ. ಅಮಿತಾಬ್ ಬಚ್ಚನ್ ಅವರು ಹುಟ್ಟಿನಿಂದಲೇ ಎಡಗೈ ಅಭ್ಯಾಸ ಇರುವವರು. ವಿಶೇಷ ಅಂದರೆ ಅವರ ತಂದೆಯ ಪ್ರೇರಣೆಯಿಂದ ಅವರು ಎರಡೂ ಕೈಗಳಿಂದಲೂ ಸಮಾನವಾಗಿ ಬರೆಯಬಲ್ಲರು. ಸಚಿನ್ ತೆಂಡೂಲ್ಕರ್, ಕ್ರಿಕೆಟ್ ದೇವರೆಂದೇ ಪ್ರಸಿದ್ಧರಾದ ಸಚಿನ್ ತೆಂಡೂಲ್ಕರ್ ಮೈದಾನದಲ್ಲಿ ಬಲಗೈನಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮಾಡುತ್ತಾರೆ. ಆದರೆ ಬರೆಯುವುದು, ಸಹಿ ಮಾಡುವುದು ಮತ್ತು ಊಟ ಮಾಡುವುದು ಸಂಪೂರ್ಣವಾಗಿ ಎಡಗೈನಲ್ಲಿಯೇ. ರತನ್ ಟಾಟಾ, ಭಾರತದ ಹೆಮ್ಮೆಯ ಉದ್ಯಮಿ, ಕೋಟ್ಯಾಂತರ ಜನರ ಮನಗೆದ್ದ ದಾನಿ ರತನ್ ಟಾಟಾ ಅವರು ಕೂಡ ಎಡಗೈ ಸಾಧಕರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಬರಾಕ್ ಒಬಾಮಾ, ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಕೂಡ ಎಡಗೈ ಬಳಸುವವರೇ. ಅಮೆರಿಕದ ಇತ್ತೀಚಿನ ಅಧ್ಯಕ್ಷರಲ್ಲಿ ಬಿಲ್ ಕ್ಲಿಂಟನ್, ಜಾರ್ಜ್ ಬುಷ್ ಸೇರಿದಂತೆ ಹಲವರು ಲೆಫ್ಟಿ ಆಗಿದ್ದರು ಎನ್ನುವುದು ವಿಶೇಷ. ಲಿಯೋನಾರ್ಡೋ ಡಾವಿಂಚಿ, ಮೊನಾಲಿಸಾ ವರ್ಣಚಿತ್ರ ಬರೆದ ಪ್ರಸಿದ್ಧ ಕಲಾವಿದ ಡಾವಿಂಚಿ ಕೂಡ ಎಡಗೈನಲ್ಲೇ ಬರೆಯುತ್ತಿದ್ದರು. ಅಷ್ಟೇ ಅಲ್ಲ, ಅವರು ಬರೆಯುತ್ತಿದ್ದ ಶೈಲಿ ಕನ್ನಡಿ ಚಿತ್ರದಂತಿರುತ್ತಿತ್ತು. ಇಷ್ಟೇ ಅಲ್ಲ ಸ್ನೇಹಿತರೆ, ಟೆಕ್ ದಿಗ್ಗಜರಾದ ಬಿಲ್ ಗೇಟ್ಸ್, ಮಾರ್ಕ್ ಜುಕರ್ಬರ್ಗ್, ಸಂಗೀತ ಲೋಕದ ದಂತಕತೆ ಜಿಮಿ ಹ್ಯಾಂಡ್ರಿಕ್ಸ್ ಮತ್ತು ಹಾಲಿವುಡ್ ನ ನಟ ಕಿನು ರೀವ್ಸ್ ಹಾಗೂ ಆಂಜೆಲಿನಾ ಜೋಲಿ ಕೂಡ ಎಡಗೈ ಸಾಧಕರೇ. ನೋಡಿದ್ರಲ್ಲ, ಎಡಗೈ ಬಳಸುವವರು ಸೃಜನಶೀಲತೆ ಮತ್ತು ನಾಯಕತ್ವದಲ್ಲಿ ಎತ್ತಿದ ಕೈ. ನಿಮ್ಮ ಗೆಳೆಯರಲ್ಲಿ ಅಥವಾ ಕುಟುಂಬದಲ್ಲಿ ಯಾರಾದರೂ ಲೆಫ್ಟಿ ಇದ್ದರೆ ಈ ವಿಡಿಯೋವನ್ನು ತಕ್ಷಣ ಅವರಿಗೆ ಶೇರ್ ಮಾಡಿ. ಹಾಗೆ ನೀವು ಎಡಗೈ ಅಥವಾ ಬಲಗೈ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.